ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಅಂಕಲ್ ಫಾಡ್ಜರ್ ಹ್ಯಾಂಗ್ಸ್ ಎ ಪಿಕ್ಚರ್ ಈ ಒಂದು ಕಥೆಯನ್ನು ಕನ್ನಡದಲ್ಲಿ ಕಲಿಯೋಣ. ಅಂಕಲ್ ಫಾಡ್ಜರ್ ಹ್ಯಾಂಗ್ಸ್ ಎ ಪಿಕ್ಚರ್ ಇದು ಜೆರೋಮ್ ಕೆ ಜೆರೋಮ್ ರವರ 3 ಮ್ಯಾನ್ ಇನ್ ಎ ಬೋಟ್ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇದು ಒಂದು ಹಾಸ್ಯಭರಿತ ಕಥೆಯಾಗಿರುತ್ತೆ. ನನ್ನ ಅಂಕಲ್ ಫಾಡ್ಜರ್ ಒಂದು ಕೆಲಸವನ್ನು ಮಾಡಲು ಹೊರಟಾಗ ಇಡೀ ಮನೆಯಲ್ಲಿ ಆದಂತಹ ಒಂದು ಅವಾಂತರ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ನೋಡಿರಲು ಸಾಧ್ಯ ಇಲ್ಲ. ಒಂದು ಪಿಕ್ಚರ್, ಒಂದು ಫೋಟೋ ಫ್ರೇಮ್ ನಮ್ಮ ಮನೆಗೆ ಬಂದಿತ್ತು. ಅದನ್ನು ಒಂದು ಗೋಡೆ ಮೇಲೆ ತೂಗ ಹಾಕಲು ನಾವು ಅದಕ್ಕೆ ಒಂದು ಸ್ಥಳ ಹುಡುಕಬೇಕಾಗಿತ್ತು. ಆ ಫೋಟೋ ಈಗ ಡೈನಿಂಗ್ ರೂಮ್ನಲ್ಲಿ ಇರಿಸಲಾಗಿತ್ತು. ಆಂಟ್ ಫಾಡ್ಜರ್ ಅದನ್ನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕೆ ಅಂಕಲ್ ಫಾಡ್ಜರ್ ಹೇಳ್ತಾ ಇದ್ರು, ಓಹ್, ಅದನ್ನು ನೀವು ನನಗೆ ಬಿಟ್ಟುಬಿಡಿ, ನೀವೆಲ್ಲರೂ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದನ್ನು ನಾನೇ ಮಾಡ್ತೇನೆ. ನಂತರ ಆ ಅಂಕಲ್ ಫಾಡ್ಜರ್ ತಮ್ಮ ಕೋಟನ್ನು ತೆಗೆದು ಕೆಲಸವನ್ನು ಪ್ರಾರಂಭಿಸಿದರು. ಅವರು ಅಲ್ಲಿರ್ತಕ್ಕಂಥ ಒಂದು ಹುಡುಗಿಗೆ 6 ಪೆನ್ನಿ ಕೊಟ್ಟು ಮಳೆಗಳನ್ನು ತಗೋಬಾ ಅಂತ ಕಳಿಸಿದ್ರು. ಅವಳು ಹೋದ ನಂತರ ಅಲ್ಲಿರ್ತಕ್ಕಂಥ ಇನ್ನೊಬ್ಬ ಹುಡುಗನನ್ನು ಆ ಮಳೆಗಳು ಎಷ್ಟು ಸೈಜ್ ಇರಬೇಕು ಅಂತ ಹೇಳಿ ಅದನ್ನ ತರೋಕೆ ಹೇಳಿ ಕಳಿಸಿದ್ರು. ಮತ್ತು ಅವರು ಆ ಒಂದು ಫೋಟೋ ಫ್ರೇಮನ್ನು ಫಿಕ್ಸ್ ಮಾಡೋಕ್ಕೆ ಒಂದು ವಾಲ್ಗೆ ಹಾಕೋಕ್ಕೆ ಶುರು ಮಾಡಿದ್ರು. ಈಗ ನೀನು ಹೋಗಿ ನನ್ನ ಸುತ್ತಿಗೆ ತೊಗೊಂಡು ಬಾ ವಿಲ್ ಅಂತ ಹೇಳಿ ವಿಲ್ಲನ್ನು ಕಳಿಸಿದ್ರು. ಮತ್ತು ನೀನು ನನಗೆ ರೂಲರ್ ತಗೋಬಾ ಅಂತ ಹೇಳಿ ಟಾಮ್ನನ್ನು ಕಳಿಸಿದ್ರು. ಮತ್ತು ನನಗೀಗ ಏಣಿ ಬೇಕು, ಅಡುಗೆ ಮನೆಯಿಂದ ಕುರ್ಚಿ ಬೇಕು. ಜಿಮ್, ನೀನು ಬೇಗ ಹೋಗಿ ಮಿಸ್ಟರ್ ಗಾಗಲ್ಸ್ ಮನೆಯಲ್ಲಿ ಗಾಗಲ್ ಚೆನ್ನಾಗಿದ್ದಾರೆ, ಅವ್ರ ಕಾಲಿಗೆ ಹೇಗಿದೆ ಅಂತ ಕೇಳು, ಮತ್ತು ಅವ್ರ ಕಡೆಯಿಂದ ಸ್ಪಿರಿಟ್ ಲೆವೆಲನ್ನು ತೊಗೊಂಡು ಬಾ ಅಂತ ಹೇಳಿ ಕಳಿಸಿದ್ರು. ಮತ್ತು ಮರಿಯಾ, ನೀನು ಹೋಗಬೇಡ, ಏಕೆಂದರೆ ನನಗೆ ಈ ಫೋಟೋ ಹೊಡಿಬೇಕಾದ್ರೆ ನನಗೆ ಇಲ್ಲಿ ಸ್ವಲ್ಪ ಲೈಟನ್ನು ಇಟ್ಕೋಬೇಕು, ಅದಕ್ಕೆ ನೀನು ಇಲ್ಲೇ ಇರು ಅಂತ ಹೇಳಿದ್ರು. ಮತ್ತು ಆ ಹುಡುಗಿ ಮೊಳೆಗಳನ್ನು ತಂದ ನಂತರ ಆ ಒಂದು ಫೋಟೋನ ನಾವು ಹಾಕಬೇಕಾದ್ರೆ, ಟಾಮ್ ಎಲ್ಲಿದೆಯೇ ನೀನು, ಬಾ ಇಲ್ಲಿಗೆ, ಈ ಚಿತ್ರ ನನಗೆ ಮೇಲೆ ಎತ್ತುಕೊಡು ಅಂತೇಳಿ ಟಾಮ್ನನ್ನು ಕರೆದ್ರು. ಆ ನಂತರ ಮೇಲೆ ಎತ್ತುಕೊಟ್ಟಾಗ ಆ ಫೋಟೋನ ಪಿಕ್ಚರನ್ನು ಮೇಲೆಯಿಂದ ಬೀಳಿಸ್ಬಿಟ್ರು. ಆ ಫೋಟೋ ಆ ಒಂದು ಫ್ರೇಮ್ನಿಂದ ಹೊರಗಡೆ ಬರ್ತಾ ಇತ್ತು. ಆ ಗಾಜು ಒಡಿದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಅಂಕಲ್ ಟ್ರೈ ಮಾಡಿದ್ರು. ಆಗ ಅವರ ಒಂದು ಕೈಗೆ ಆ ಗ್ಲಾಸ್ ಕಟ್ ಮಾಡಿಬಿಡ್ತು. ಆ ಕೈಯಿಂದ ರಕ್ತ ಬರ್ತಾ ಇತ್ತು. ಅವರು ಅಲ್ಲಿ ಇಲ್ಲಿ ಹುಡುಕಾಡ್ತಾ ತನ್ನ ಖರ್ಚಿಪ್ಗೋಸ್ಕರ ಎಲ್ಲಿದೆ ಅಂತ ಹುಡುಕಾಡ್ತಾ ಇದ್ದರು. ಆಮೇಲೆ ಗೊತ್ತಾಯಿತು ಅವರ ಖರ್ಚಿಪ್ ಸಿಗಲಿಲ್ಲ, ಏಕೆಂದರೆ ಆ ಖರ್ಚಿಪ್ಪನ್ನು ಅವರ ಕೋಟಿನ ಜೇಬ್ನಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಆ ಕೋಟನ್ನು ಎಲ್ಲಿಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಇಡೀ ಮನೆಯವರು ಆ ಎಲ್ಲ ಐಟಮ್ಸನ್ನು ಅಲ್ಲೇ ಬಿಟ್ಟು ಆ ಕೋಟನ್ನು ಹುಡುಕಾಡೋದಕ್ಕೆ ಪ್ರಾರಂಭ ಮಾಡಬೇಕಾಯಿತು. ನಾವೆಲ್ಲರೂ ಕೋಟನ್ನು ಹುಡುಕಾಡ್ತಾ ಅವ್ರ ಸುತ್ತ ಕುಣಿದಾಡ್ತಾ ಇದ್ವಿ. ಇಡೀ ಮನೆಯಲ್ಲಿ ಯಾರಿಗೂ ನನ್ನ ಕೋಟ ಎಲ್ಲಿದೆ ಅಂತ ಗೊತ್ತಿಲ್ವಾ, ನಿಮ್ಮಂತಹ ಜನರನ್ನು ನನ್ನ ಜೀವನದಲ್ಲಿ ನೋಡೇ ಇರಲಿಲ್ಲ, ನನ್ನಾಣೆ ನಾನು ನೋಡಿರಲಿಲ್ಲ, ನಿಮ್ಮಲ್ಲಿ 6 ಜನರಿದ್ದೀರಿ ಮತ್ತು ನಾನು 5 ನಿಮಿಷದಿಂದ ಇಟ್ಟ ಈ ಕೋಟನ್ನು ಹುಡುಕಿಕೊಡಲು ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಅವರು ನಮ್ಮನ್ನು ಬೈತಾಯಿದ್ರು. ತಾವು ಅದರ ಮೇಲೆ ಕುಳಿತಿದ್ದಾರೆ ಅನ್ನೋದನ್ನ ಅವರು ಮರೆತು ಹೋಗ್ಬಿಟ್ಟಿದ್ರು. ಓಹೋ, ನೀವು ಅದನ್ನು ಬಿಟ್ಟು ಬಿಡಬಹುದು, ನಾನೇ ಅದನ್ನು ಕಂಡುಕೊಂಡೆ, ನಿಮ್ಮಗಳ ಹತ್ರ ಏನಾದರೂ ಹುಡುಕಲು ಹೇಳೋದಕ್ಕಿಂತ ನಾನೇ ಹುಡುಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಅವರ ಕೋಟಲ್ಲಿರ್ತಕ್ಕಂತಹ ಖರ್ಚಿಪ್ಪನ್ನು ತೊಗೊಂಡು ಅವರ ಬೆರಳಿಗೆ ಬ್ಯಾಂಡೇಜನ್ನು ಕಟ್ಕೊಂಡ್ರು. ಅರ್ಧ ಗಂಟೆ ಕಳೆದ ನಂತರ ಮತ್ತೆ ಹೊಸ ಗಾಜನ್ನು ತಂದು ಮತ್ತೆ ಆ ಉಪಕರಣಗಳು, ಏಣಿ, ಕುರ್ಚಿ, ಮೇಣದ ಬತ್ತಿ, ಮೊಳೆಗಳು, ಸುತ್ತಿಗೆ ಎಲ್ಲವನ್ನು ತಂದರು. ಮತ್ತು ಆ ಕೆಲಸಕ್ಕೆ ಹುಡುಗಿ, ಮನೆ ಕೆಲಸದಾಕೆ ಸೇರಿದಂತೆ ಇಡೀ ಕುಟುಂಬ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಅವರ ಸುತ್ತು ಒಂದು ಹಾಫ್ ಸರ್ಕಲ್ನಲ್ಲಿ ನಿಂತಿದ್ದರು. 2 ಕುರ್ಚಿಯನ್ನು ಇಟ್ಕೋಬೇಕಾಯಿತು, 3ನೇವರು ಅದರ ಮೇಲೆ ಏರಲು ಸಹಾಯ ಮಾಡಬೇಕಾಯಿತು, ಮತ್ತು ಅವ್ರು ಇಟ್ಕೋಬೇಕಾಯ್ತು. 4ನೇವರು ಅವ್ರಿಗೆ ಮಳೆಯನ್ನು ಕೊಡಬೇಕಾಯಿತು, 5ನೇವರು ಸುತ್ತಿಗೆಯನ್ನು ಎತ್ತು ಕೊಡ್ತಾಯಿದ್ರು, ಅವರು ಮಳೆನ ಕೆಳಗೆ ಬೀಳಿಸ್ತಾಯಿದ್ರು. ಮತ್ತು ನಾವೆಲ್ಲ ಹುಡುಕಾಡ್ತಾ ಇದ್ವಿ. ಮತ್ತು ಎಲ್ಲಿದೆ ನೋಡಿ, ಈಗ ಮಳೆ ಹೋಯಿತು ಅಂತೇಳಿ ಅವರು ಹೇಳ್ತಾಯಿದ್ರು. ಅವ್ರಿಗೆ ಸ್ವಲ್ಪ ನೋವಿತ್ತು. ನಾವೆಲ್ಲರೂ ಮೊಣಕಾಲು ಊರಿ ಅಲ್ಲಿ ಆ ಮಳೆ ಬಿದ್ದಿರೋ ಮಳೆನ ಹುಡುಕಬೇಕಾಯಿತು. ಅವರು ಕುರ್ಚಿ ಮೇಲೆ ನಿಂತ್ಕೊಂಡು ಗೊಣಗ್ತಾ, ಅಯ್ಯೋ, ಇದನ್ನು ಮಾಡೋದಕ್ಕೆ ಇಡೀ ಸಂಜೆ ಆಯ್ತೆ ಅಂತ ಹೇಳ್ತಾಯಿದ್ರು. ನಾವು ಮಳೆಯನ್ನು ಹುಡುಕಿ ಅವರಿಗೆ ಕೊಡ್ತಾ ಇದ್ವಿ. ಅಷ್ಟರಲ್ಲಿ ಅವರು ಸುತ್ತಿಗೆಯನ್ನು ಎಲ್ಲೋ ಮರ್ತು ಬಿಡ್ತಾಯಿದ್ರು. ಸುತ್ತಿಗೆ ಎಲ್ಲಿದೆ, ನಾನು ಸುತ್ತಿಗೆಯನ್ನು ಏನು ಮಾಡಿದೆ, ದೇವರೇ, ನಿಮ್ಮಲ್ಲಿ 7 ಜನ ಇಲ್ಲಿ ನಿಂತು ನೋಡ್ತಾ ಇದ್ದೀರಿ, ನಾನು ಸುತ್ತಿಗೆ ಏನು ಮಾಡಿದೆ, ನಿಮಗೆ ಏನು ತಿಳಿದಿಲ್ಲೋ, ಎಲ್ಲಿದೆ ಸುತ್ತಿಗೆ, ಹುಡುಕಿ ಅಂತ ನಮಗೆ ಹೇಳ್ತಾಯಿದ್ರು. ನಾವು ಅವ್ರಿಗಾಗಿ ಸುತ್ತಿಗೆಯನ್ನು ಹುಡುಕಿ ತರ್ತಾಯಿದ್ವಿ. ಅಷ್ಟೊತ್ತಿಗೆ ಅವರು ಆ ಗೋಡೆ ಮೇಲೆ ಮಳೆ ಹಾಕಬೇಕಾದ ಗುರುತು ಎಲ್ಲಿದೆ ಅನ್ನೋದನ್ನ ಮರ್ತೋಗ್ತಾಯಿದ್ರು.
ನಮ್ಮಲ್ಲಿ ಪ್ರತಿಯೊಬ್ಬರು ಅವ್ರ ಪಕ್ಕ ಕುರ್ಚಿ ಪಕ್ಕ ನಿಂತ್ಕೊಂಡು ಅದನ್ನ ಹುಡುಕಲು ಟ್ರೈ ಮಾಡ್ತಾಯಿದ್ವಿ, ಹುಡುಕಿ ನೋಡ್ತಾ ಇದ್ವಿ ಆ ಮಾರ್ಕ್ ಎಲ್ಲಿದೆ ಅಂತ. ಆದರೆ ನಮಗೆ ಆ ಮಾರ್ಕ್ ಎಲ್ಲಿದೆ ಅಂತ ಗೊತ್ತಾಗದೆ ನಾವು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಮಾರ್ಕನ್ನು ತೋರಿಸ್ತಾ ಇದ್ವಿ. ಅವರು ನಮ್ಮನ್ನೆಲ್ಲರನ್ನ ನೋಡ್ಬಿಟ್ಟು ನೀವು ಮೂರ್ಖರು, ಈಡಿಯಟ್ಸ್ ಅಂತೇಳಿ ಅವರೇ ಕೆಳಗಿಳಿದು ಬಂದು ಅದನ್ನ ನೋಡ್ತಾ ಇದ್ದರು. ಮತ್ತು ಅವರು ರೂಲರ್ ತರೋದು, ಅದನ್ನ ಅಳತೆ ಮಾಡ್ತಾಯಿದ್ರು. ಮತ್ತು ಆ ಮೂಲೆಯಿಂದ ಈ ಮೂಲೆಗೆ ಅರ್ಧ, ಈ ಮೂಲೆಯಿಂದ ಆ ಮೂಲೆಗೆ 8 ಇಂಚು, ಈ ರೀತಿ ಒಂದು ಅಳತೆಯನ್ನು ಮಾಡಿ ಅಲ್ಲಿ ಮಾರ್ಕ್ ಮಾಡ್ತಾಯಿದ್ರು. ಆ ರೀತಿ ಮಾಡ್ತಾ ಪ್ರಯತ್ನ ಮಾಡ್ತಾನೇ ಇದ್ದರು. ನಾವೆಲ್ಲರೂ ಅದನ್ನು ಆ ಮಾರ್ಕ್ ಎಲ್ಲಿದೆ ಅಂತ ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ಅವ್ರು ಕೇಳಿದಾಗ ನಾವು ಒಬ್ಬೊಬ್ಬರು ಬೇರೆ ಬೇರೆ ಉತ್ತರ ಹೇಳ್ತಾ ನಮ್ಮನ್ನು ನಾವೇ ಒಂದು ರೀತಿ ಗೇಲಿ ಮಾಡ್ಕೊಳ್ತಾ ಇದ್ವಿ. ಆ ಗೇಲಿ ಮಾಡ್ತಾ ಅದು ಎಷ್ಟು ಇಂಚ್ ಬರಬೇಕು, ಎಲ್ಲಿ ಬರಬೇಕು ಅನ್ನೋದನ್ನ ನಾವು ಮರ್ತು ಹೋಗ್ತಾ ಇದ್ವಿ. ಅಂಕಲ್ ಫಾಡ್ಜರ್ ಮತ್ತೆ ಅದನ್ನ ಅಳತೆ ಮಾಡಬೇಕಾಗ್ತಾ ಇತ್ತು. ಆದರೆ ಅವರು ಈ ಬಾರಿ ಸ್ವಲ್ಪ ದಾರವನ್ನು ಬಳಸ್ತಾ ಇದ್ದರು. ನಂತರ 60-45 ಡಿಗ್ರಿ ಕೋನದಲ್ಲಿ ಕುರ್ಚಿ ಮೇಲೆ ವಾಲ್ಕೊಂಡು ಅದನ್ನ ಏನು ಮಾಡಿದ್ರು, ಒಂದು ಬಿಂದುವನ್ನು ಗುರುತಿಸಿದ್ರು. ಆಗ ದಾರ ಜಾರಿ ಬಿದ್ದು ಹೋಗ್ತಾ ಇತ್ತು. ಆಗ ಗುರುತಿಸ್ಕೊಂಡು ಅಲ್ಲಿ ಪಾಯಿಂಟ್ ಮಾಡಬೇಕಾದ್ರೆ ಆ ದಾರ ಜಾರಿ ಹೋಯಿತು. ನಮ್ಮ ಅಂಕಲ್ ಫಾಡ್ಜರ್ ಪಿಯಾನೋ ಮೇಲೆ ಬಿದ್ದುಬಿಟ್ರು. ಅವರ ತಲೆ, ದೇಹ ಎಲ್ಲ ಪಿಯಾನೋ ಮೇಲೆ ಬಿತ್ತು. ಆ ಪಿಯಾನೋದಲ್ಲೊಂದು ಮ್ಯೂಸಿಕ್ಕೇ ಬಂದುಬಿಡ್ತು. ಆಗ ಆಂಟ್ ಮರಿಯಾ ಮತ್ತು ಅವ್ರ ಮಕ್ಕಳು ಸುತ್ತಲೂ ನಿಂತು ಅಬ್ಬಾ ಎಷ್ಟು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಕೊನೆಗೆ ಅಂಕಲ್ ಫಾಡ್ಜರ್ ಮತ್ತೆ ಆ ಗುರುತನ್ನು ಸರಿ ಮಾಡಿದ್ರು. ಮತ್ತು ಮಳೆ ತುದಿಯನ್ನು ತಮ್ಮ ಎಡಗೈಯಿಂದ ಹಿಡ್ಕೊಂಡು ಬಲಗೈಯಲ್ಲಿ ಸುತ್ತಿಗೆಯನ್ನು ತಗೊಳ್ಳೋಕ್ಕೆ ಹೋಗ್ತಾಯಿದ್ರು. ಜೋರಾಗಿ ತಗೊಂಡು ಹೊಡೆದ್ರು. ಆದರೆ ಆ ಮಳೆಗಿಂತ ಸುತ್ತಿಗೆ ಅವರ ಹೆಬ್ಬೆರಳಿಗೆ ಬಿತ್ತು. ಅವರು ಕಿರಿಚಾಡ್ತಾ ಸುತ್ತಿಗೆಯನ್ನು ಬಿಸಾಕರು. ಅದು ಹೋಗಿ ಇನ್ಯಾರ ಮೇಲೋ ಕಾಲ ಮೇಲೆ ಬೀಳ್ತಾ ಇತ್ತು. ಎಲ್ಲರೂ ಅಲ್ಲಿ ಒಂದು ಗೊಂದಲನೇ ಸೃಷ್ಟಿಯಾಯಿತು. ಆದರೆ ನೆಕ್ಸ್ಟ್ ಟೈಮ್ ಅಂಕಲ್ ಫಾಡ್ಜರ್ ಗೋಡೆಗೆ ಮಳೆ ಹೊಡೆಯಲು ಹೋದಾಗ ಅವರು ಸರಿಯಾಗಿ ಹಿಡ್ಕೊಂಡು ಏನು ಮಾಡಿದ್ರು, ಅದು ಮುಗಿಯೋವರೆಗೂ ಬಿಡದೆ ಹೊಡಿತಾನೇ ಇದ್ದರು. ಅದನ್ನು ನೋಡಿದಂತಹ ಆಂಟ್ ಒಂದು ವಾರ ತಮ್ಮ ತಾಯಿ ಮನೆಗೆ ಹೋಗೋದಕ್ಕೆ ನಾನು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಆಂಟ್ ಮರಿಯಾ ಹೇಳ್ತಾ ಇದ್ದರು. ಅದಕ್ಕೆ ಅಂಕಲ್ ಫಾಡ್ಜರ್ ಹೇಳಿದ್ರು, ನೀವೇ ಹೆಂಗಸರೇ, ನೀವು ಎಲ್ಲದಕ್ಕೂ ತುಂಬ ಗಲಾಟೆ ಮಾಡ್ತೀರಾ ಅಂತ ಅಂಕಲ್ ಫಾಡ್ಜರ್ ಹೇಳ್ತಾ ತಮ್ಮನ್ನು ತಾವೇ ಹೆಚ್ಚಿಸ್ಕೊಳ್ತಾ ಒಂದು ಉತ್ತರ ಹೇಳ್ತಾ ಇದ್ದರು. ಆಗ ಅವರು ಅಂಕಲ್ ಫಾಡ್ಜರ್ ಹೇಳಿದ್ರು, ಈ ಸಣ್ಣ ಕೆಲಸ ಫೋಟೋ ಹೊಡೆಯೋದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಹೊಡಿತಾಯಿದ್ರು. ಮತ್ತೆ ಇನ್ನೊಂದು ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದ್ರು. ಆ ಮೊಳೆ ಹಿಡ್ಕೊಂಡು ಜೋರಾಗಿ 2ನೇ ಒಂದು ಹೇಟನ್ನು ಕೊಟ್ಟರು. ಆ ಮೊಳೆ ಸೀದಾ ಹೋಗಿ ಅದರೊಳಗೆ ಸೇರಿಕೊಳ್ತು. ಹಾಗೆ ಆ ಸುತ್ತಿಗೆ ಮಳೆಗೆ ಹೊಡೆದು ಮತ್ತೆ ಅದು ರಿಟರ್ನ್ ಬ್ಯಾಕ್ ಬಂದು ಅಂಕಲ್ ಫಾಡ್ಜರ್ನ ಮೂಗಿಗೆ ಹೊಡಿತು. ಆ ಮೂಗು ಚಪ್ಪಟೆ ಆಗೋಷ್ಟು ಜೋರಾಗಿ ಬಿತ್ತು. ಅವರು ಅಲ್ಲಿ ಕೆಳಗೆ ಬಿದ್ದರು. ಮತ್ತು ನಾವು ಆ ರೂಲರ್ ದಾರನ ಮತ್ತೆ ಹುಡುಕಬೇಕಾಯಿತು. ಮತ್ತು ಮಳೆ ತಗೊಂಡು ಹೊಸ ಹೋಲನ್ನು ಮಾಡಬೇಕಾಯಿತು. ಮತ್ತು ಸರಿಸುಮಾರು ಮಿಡ್ನೈಟ್ ಆಯಿತು. ಆಗ ಆ ಒಂದು ಫೋಟೋ ಫ್ರೇಮ್ ಪಿಕ್ಚರನ್ನು ಅಲ್ಲಿ ಹ್ಯಾಂಗ್ ಮಾಡಿದ್ವಿ. ಆ ಫೋಟೋ ನೋಡೋಕ್ಕೆ ತುಂಬ ವಕ್ರವಾಗಿತ್ತು. ಆ ಗೋಡೆ ಸುತ್ತಲೂ ಗುದ್ದಲಿಯಿಂದ ಸವರದಂತೆ ಕಾಣ್ತಾ ಇತ್ತು. ಅಂಕಲ್ ಫಾಡ್ಜರ್ನ ಬಿಟ್ಟು ಎಲ್ರಿಗೂ ತುಂಬ ಸುಸ್ತಾಗಿತ್ತು. ಎಲ್ರಿಗೂ ತುಂಬ ದುಃಖನೂ ಹಾಕಿತ್ತು. ಇಲ್ಲಿದ್ದೀರ ನೋಡಿ ಎಂದು ಕುರ್ಚಿಯಿಂದ ಕೆಲಸದಾಕೆ ಆ ಕಾಲುಗಳ ಮೇಲೆ ಭಾರವಾಗಿ ಕಾಲಿಟ್ಟು ನಾವು ಮಾಡಿದಂಥ ಅವಾಂತರವನ್ನು ಹೆಮ್ಮೆಯಿಂದ ನೋಡ್ತಾ ಹೇಳ್ತಾ ಇದ್ದರು. ಅವರು ಹೇಳಿದ್ರು, ಏಕೆಂದರೆ ಕೆಲವರು ಇಂಥ ಸಣ್ಣ ಕೆಲಸವನ್ನು ಮಾಡಲು ಒಬ್ಬ ಮನುಷ್ಯನನ್ನು ಕರೆಸ್ಕೊಳ್ತಾ ಇದ್ದರು. ನೋಡಿ, ನಾನು ಈ ಕೆಲಸನ ನಾನೇ ಮಾಡಿಬಿಟ್ಟೆ, ಈ ಫೋಟೋ ಫ್ರೇಮ್ನ ಗೋಡೆಗೆ ಹೊಡೆದ್ಬಿಟ್ಟೆ ಅಂತೇಳಿ ಅಂಕಲ್ ಫಾಡ್ಜರ್ ಜೋರಾಗಿ ಹೇಳಿದರು. ನೋಡಿ, ಇದು ಕನ್ನಡದ ಆ ಕಥೆಯನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಹಾಗೆ ಈ ಒಂದು ಅಂಕಲ್ ಫಾಡ್ಜರ್ ಹ್ಯಾಂಗ್ಸ್ ಎ ಪಿಕ್ಚರ್, ಈ ಒಂದು ಕಥೆಯ ಇಂಗ್ಲೀಷ್ ಸಮರಿ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಅಂಕಲ್ ಫಾಡ್ಜರ್ ಹ್ಯಾಂಗ್ಸ್ ಎ ಪಿಕ್ಚರ್, ಈ ಒಂದು ಕಥೆಯ ಸಮರಿ PDF ಡಿಸ್ಕ್ರಿಪ್ಷನ್ನಲ್ಲಿದೆ. ಡೌನ್ಲೋಡ್ ಮಾಡಿ ಅದನ್ನು ಓದಿ ಅಂತ ತಿಳಿಸುತ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.